ಇದಕ್ಕಿನ್ನ ಹೆಚ್ಚು ನಾ ಮಾತಾಡೋದಿಲ್ಲ. ಸಾಕಷ್ಟು ಹೇಳ್ತಕ್ಕಂಥದ್ದು ಮಟೀರಿಯಲ್ ನಮ್ಮಲ್ಲಿದೆ. ಡೀಸೆಲ್ ಆಯ್ತು, ಪೆಟ್ರೋಲ್ ಆಯ್ತು, ಇವತ್ತು ದಾಲು, ಪ್ರತಿಯೊಂದು ಬೆಲೆ, ಪ್ರತಿಯೊಂದು ವಸ್ತುವಿನ ಬೆಲೆ, ಅವಶ್ಯ ವಸ್ತು ಬೆಲೆ ಗಗನಕ್ಕೆ ಏರ್ತಾ ಇದೆ. ಮೋದಿ ಆ ಕಡೆ ನೋಡ್ತಾ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಬೆಳೀತಾ ಇದೆ, ಆ ಕಡೆ ನೋಡ್ತಾ ಇಲ್ಲ. ಅದಕ್ಕೆ ಇವತ್ತು ಈ ಚುನಾವಣೆ ಗುರಿ ಏನಂದ್ರೆ ಈ ದೇಶದ ಸಂವಿಧಾನ ಉಳಿಸಬೇಕು. ಅದೇ ನಮ್ಮ ಗುರಿ. ಅದಕ್ಕಾಗಿ ನೀವು ಓಟ್ ಕೊಡಿ. ಈ ದೇಶದ ಪ್ರಜಾತಂತ್ರ ಉಳಿಸಬೇಕು, ಅದೇ ನಮ್ಮ ಗುರಿ. ಅದಕ್ಕಾಗಿ ನೀವು ಓಟ್ ಕೊಡಿ. ಯುವಕರಿಗೆ ನೌಕರಿ ಕೊಡಬೇಕು, ಅದಕ್ಕಾಗಿ ಓಟ್ ಕೊಡಿ. ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಬೇಕು. ಈಗ ನಮ್ಮ 5 ಗ್ಯಾರಂಟಿ ಇವೆ. ರಾಹುಲ್ ಗಾಂಧಿ ಅವರು 5 ನ್ಯಾಯ ಯೋಜನೆಗಳನ್ನು ಮಾಡಿದ್ರು. ಆ 5 ಯೋಜನೆಗಳಲ್ಲಿ ಯುವ ನ್ಯಾಯ ಇದೆ, ಇದು ಯುವಕರಿಗೆ. ಆಮೇಲೆ ಮಹಿಳಾ ನ್ಯಾಯ, ನಾರಿ ನ್ಯಾಯ, ಇದು ಹೆಣ್ಣು ಮಕ್ಕಳಿಗಿದೆ. ಅದೇ ರೀತಿಯಾಗಿ ಶ್ರಮ ನ್ಯಾಯ, ಆಮೇಲೆ ಹಿಸ್ಸೆದಾರಿ ನ್ಯಾಯ, ಈ ರೀತಿಯಾಗಿ ಅನೇಕ ನ್ಯಾಯಗಳು. ಅದರ ಒಳಗಡೆ 25 ಗ್ಯಾರಂಟಿಗಳು ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂತಂದ್ರೆ ಇದು 100ಕ್ಕೆ 100 ಯಾವ ರೀತಿಯ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಹಾಗೆ ಅಖಿಲ ಭಾರತದಲ್ಲಿ, ನಮ್ಮ ಹಿಂದೂಸ್ತಾನದಲ್ಲಿ ನಾವು ನಮ್ಮ ರಾಹುಲ್ ಜಿ ಅವರ ನೇತೃತ್ವದಲ್ಲಿ ಮಾಡಿ ತೋರಿಸ್ತೇವೆ ಅನ್ನತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಲ್ಲಿ ನಿಂತಿದ್ದೇನೆ. ಅದಕ್ಕೆ ದಯವಿಟ್ಟು ತಾವು ಮತ ಕೊಡಿ. ಪ್ರಜಾಪ್ರಭುತ್ವ ಉಳಿಸಕ್ಕೆ ಮತ ಕೊಡಿ, ಸಂವಿಧಾನ ಉಳಿಸಕ್ಕೆ ಮತ ಕೊಡಿ. ಇದು ಒಂದು ಮಹತ್ವದ ಕಾರಣ. ಇದಕ್ಕಾಗಿ ಮತ ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೆ ವಂದನೆಗಳು. ಜೈ ಹಿಂದ್. ಅರೆ ಏನು ಎಷ್ಟು ಸಪ್ಪಗಿದ್ರಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಈಗ ನಿಮ್ಮ ಮುಂದೆ ರಾಹುಲ್ ಗಾಂಧೀಜಿ ಅವರು ಮಾತಾಡ್ತಾರೆ, ತದನಂತರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ದಯವಿಟ್ಟು ಕೇಳಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. बोलो भारत माता की, कांग्रेस पार्टी की, सोनिया गांधी की, राहुल गांधी की, मल्लिकार्जुन खड़गे की. ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಎಐಸಿಸಿಯ ಮಾಜಿ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ಅವರು ನಿಮಗೋಸ್ಕರ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ್ ಜೋಡೋ ಯಾತ್ರೆ ಮಾಡಿದಂತ ನಮ್ಮ ನಾಯಕರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಕರ್ನಾಟಕ ಜನರಿಗೆ ನಮಸ್ಕಾರ. ಖರ್ಗೆ ಜಿ, ಕಾಂಗ್ರೆಸ್ ಪ್ರೆಸಿಡೆಂಟ್ ಸಿದ್ದರಾಮಯ್ಯ ji, our chief minister DK Shivkumar ji, K.H. Munyappa ji, senior leaders of the Congress party, my beloved party workers, friends from the media, brothers and sisters, I'd like to welcome all of you here today. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಕೋಲಾರದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳೇ, ಮಾಧ್ಯಮ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ
ಸ್ವಾಗತ ನಾನು ಕೋರ್ತಾ ಇದ್ದೇನೆ. I still remember